MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಎಸ್ಸಿ ಒಳ ಮೀಸಲಾತಿ ವರದಿ ಸಲ್ಲಿಕೆ ಆಗಲಿದೆ. ಸರ್ಕಾರಕ್ಕೆ ವರದಿ ನೀಡಲಿರುವಂತಹ ಆಯೋಗ ಕೆಲವೇ ಕ್ಷಣಗಳಲ್ಲಿ ಎಸ್ಸಿ ಒಳ ಮೀಸಲಾತಿ ರಿಪೋರ್ಟ್ ಅನ್ನು ನೀಡಲಾಗುತ್ತೆ ಸರ್ಕಾರಕ್ಕೆ. ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸುವಂತ ವರದಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ವಿಧಾನಸೌಧದ ಸಿಎಂ ಕೊಠಡಿಯಲ್ಲಿ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಎಸ್ಸಿ ಒಳ ಮೀಸಲಾತಿ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದಂಥ ಒಂದು ಸರ್ವೆ ಇದು, ರಿಪೋರ್ಟ್ ಇದು. ಸೊ ಏನೆಲ್ಲ ಅಂಶಗಳು ಈ ಒಂದು ವರದಿಯಲ್ಲಿ ಇರುತ್ತೆ ಅನ್ನೋದು ಈಗ ಇರುವಂಥ ಕುತೂಹಲ. ಸೊ ಸರ್ಕಾರಕ್ಕೆ ಈ ಆಯೋಗ ವರದಿಯನ್ನು ನೀಡಲಿದೆ. ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸುವಂಥ ವರದಿ, ಯಾಕೆ ಒಳ ಮೀಸಲಾತಿಯನ್ನು ಜೊತೆಗೆ ಎಷ್ಟು ಕೊಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ವರದಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸರ್ಕಾರದ ಕೈ ಸೇರಲಿದೆ. ಸೊ ವಿಧಾನಸೌಧದ ಸಿಎಂ ಕೊಠಡಿಯಲ್ಲಿ ವರದಿ ಸಲ್ಲಿಕೆ. ಇವತ್ತು ಎರಡು ಪ್ರಮುಖವಾದಂಥ ಒಂದು ಬೆಳವಣಿಗೆಗಳು ಅಂತಂದರೆ, ಒಂದು ಸಾರಿಗೆ ನೌಕರರ ಜೊತೆಗೆ ಸಂಧಾನ ಸಭೆ, ಇನ್ನೊಂದು ಕಡೆ ಎಸ್ಸಿ ಒಳ ಮೀಸಲಾತಿ ವರದಿ ಸಲ್ಲಿಕೆ. ಇದೆರಡೂ ಕೂಡ ಇವತ್ತು ಸಾಕಷ್ಟು ಕುತೂಹಲ ಮೂಡಿಸಿರೋದು. ಇನ್ನು ನಾಗಮೋಹನ್ ದಾಸ್ ವರದಿಯ ಬಗ್ಗೆ ಕುತೂಹಲವಿದೆ. ವಿಧಾನಸೌಧದಲ್ಲಿ ಮಾಜಿ ಸಚಿವ ಆಂಜನೇಯ ಹೇಳಿಕೆ ಕೊಟ್ಟಿದ್ದಾರೆ. 35 ವರ್ಷಗಳಿಂದ ಎಡಗೈ ಸಮುದಾಯ ಹೋರಾಟ, ಸುಪ್ರೀಂ ಕೋರ್ಟ್ ಆದೇಶದ ಬಳಿಕ ಧೈರ್ಯ ಬಂತು. ಸಫಾಯಿ ಕರ್ಮಚಾರಿ, ಕೂಲಿ ಮಾಡಿ ಬದುಕ್ತಾ ಇದ್ದೇವೆ. ವರದಿಯಿಂದ ಸಮಾಜಕ್ಕೆ ನ್ಯಾಯ ಸಿಗುವಂತ ಭರವಸೆ ಇದೆ. ಸಿಎಂ ಒಳ ಮೀಸಲಾತಿ ಜಾರಿಗೆ ತರ್ತೇವೆ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ವರದಿ ಬಹಳ ಚೆನ್ನಾಗಿರುತ್ತೆ, ನ್ಯಾಯಸಮ್ಮತವಾಗಿರುತ್ತೆ ಅನ್ನೋ ವಿಶ್ವಾಸವಿದೆ ಅಂತ ಆಂಜನೇಯ ಹೇಳಿದ್ದಾರೆ. ಸೊ ನಾಗಮೋಹನ್ ದಾಸ್ ವರದಿ ಬಗ್ಗೆ ಕುತೂಹಲ ಇದೆ ಅಂತ ಮಾಜಿ ಸಚಿವ ಆಂಜನೇಯ ಹೇಳಿರೋದು. ಈಗ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ 30-35 ವರ್ಷಗಳಿಂದ ನಾವು ಮಾದಿಗ ಸಮುದಾಯಕ್ಕೆ ನ್ಯಾಯವಾಗಿ ದೊರಕಬೇಕಾಗಿದ್ದಂತಹ ಮೀಸಲಾತಿ ದೊರೀತಾ ಇಲ್ಲ. ನಮ್ಮ ಹಿಂದುಳಿಕೆ ಮತ್ತು ನಾವು ಅಸ್ಪೃಶ್ಯರು, ನಾವು ಸಫಾಯಿ ಕರ್ಮಚಾರಿ ಉದ್ಯೋಗವನ್ನು ಮಾಡ್ಕೊಂಡು ಬಂದಿರತಕ್ಕಂಥವರು, ಕೃಷಿ ಕಾರ್ಮಿಕರು, ನಗರ ಪ್ರದೇಶದಲ್ಲಿ ಕೂಲಿ ನಾಲಿ ಹಮಾಲಿ ಗಾರಿ ಕೆಲಸ ಈ ರೀತಿ ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲೂ ಕೂಡ ನಮಗೆ ಈ ಸರ್ಕಾರದಲ್ಲಿ ಸವಲತ್ತುಗಳು ದೊರೀತಾ ಇಲ್ಲ. ಈ ಕಾರಣಕ್ಕಾಗಿ ಒಳ ಮೀಸಲಾತಿ ಮಾಡಿಕೊಡಬೇಕು, ಜಾರಿಗೊಳಿಸಬೇಕು ಅಂತ ಹೇಳಿ ಆಗ್ರಹಿಸಿ ಎಲ್ಲ ಸರ್ಕಾರಗಳನ್ನು ಬೇಡ್ಕೊಂಡ್ವಿ, ಮನವಿ ಮಾಡಿಕೊಂಡ್ವಿ. ಅಂತಿಮವಾಗಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಎಚ್ ಸಿ ಮಹದೇವಪ್ಪ ಕೂಡ ಮಾತನಾಡಿದರು. ಬನ್ನಿ ನೋಡೋಣ. ಒಳ ಮೀಸಲು ಸಂಬಂಧಪಟ್ಟಂತೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಸಿದ್ಧವಾಗಿದ್ದು ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ, ಹೋಗ್ಬೇಕು ಅಲ್ಲಿಗೆ. ಅದು ಇಂಪಾರ್ಟೆಂಟ್ ಇಶ್ಯೂ. ಇಲ್ಲ ನಿಯೋಗ ಅಲ್ಲ, ಬರ್ತಾರೆ ಅವರು, ಸಮಿತಿ ಅವ್ರ ಜವಾಬ್ದಾರಿ ಕೊಟ್ಟಿದ್ದು, ಅವ್ರು ಬಂದು ವರದಿನ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಅದು ನೋಡ್ಬೇಕು ಏನಿದೆ ಅಂತ ಗೊತ್ತಿಲ್ಲ, ಅದು ಕ್ಯಾಬಿನೆಟ್ ಮುಂದೆ ಪ್ಲೇಸ್ ಮಾಡ್ತಾರೆ. ಏನಿದೆ ಏನಿಲ್ಲ ಅಂತ ಚರ್ಚೆ ಮಾಡಿ ಅಲ್ಲ, ಬಂದು ಆದಷ್ಟು ಬೇಗ ಅದು ಜಾರಿ ಮಾಡಬೇಕು. ಬೇಕಾದ್ರೆ ಇತರಿಗೂ ತೊಂದರೆ ಆಗಬಾರ್ದಲ್ಲ. ನೇಮಕಾತಿಯಲ್ಲಿ ಪ್ರಮೋಷನ್ ನಾವೇನು ಮಾಡೇ ಇಲ್ಲ. ಭಾಳಷ್ಟು ಜನ ಮಾಡಿಬಿಟ್ರು ಹಾಗೆ ಅಂತ ಅವರು ತಮ್ಮ ಅಸ್ತಿತ್ವಕ್ಕೆ ತಾವು ಉಳ್ಕೊಳ್ಳೋಕೆ ರಾಜಕೀಯಕ್ಕೂ ಮಾಡ್ತಾಯಿರೋ. ಆ್ಯಕ್ಚುಲಿ ಆ ಡಿಸಿಷನ್ ಆದವಳಿಂದ ಸಮಿತಿ ಒಂದು ಪ್ರಮೋಷನ್ನು ಕೊಟ್ಟಿಲ್ಲ, ಅವ್ರು ನೇಮಕಾತಿನೂ ಮಾಡಿಲ್ಲ. ಸುಮ್ಮನೆ ಯಾಕೆ ಮಾಡ್ತೀರ ಅಂತ ಗೊತ್ತಿಲ್ಲ ನನಗೆ. ಈ ಥರದ ಜನ ಇದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.